ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರೋದು ಗಾಯತ್ರಿ ಮಾತಾ ವಿಷಯ ಬಗ್ಗೆ. ಈ ಗಾಯತ್ರಿ ಮಾತಾ ಯಾರು, ಇದು ಹೇಗೆ ಗಾಯತ್ರಿ ಹೆಸರು ಬಂತು ಅನ್ನೋದಕ್ಕೆ ಒಂದು ಉದಾಹರಣೆ. ಇದಕ್ಕೆ ಹೇಗೆ ಉತ್ತರ ಅಂತ ಹೇಳಿದ್ರೆ, ಓಂ ಗೌರ್ ಗುವಾಸ್ವರ ಸತ್ತರ ದುರ್ವ ಹರ್ಮೋ ದೇವ ನಿಧಿಸ್ಮಯ ಯೋನ ಪ್ರಚೋದಯ, ಇದಷ್ಟೇ ಅಕ್ಷರ ಇರೋದು. ಇದು ಬಂದು ಒಂದು ಶಕ್ತಿಶಾಲಿ ಮಂತ್ರ. ಅಂದ್ರೆ ಇದಕ್ಕೆ ಭೂತ ಪ್ರೇತ ಪಿಶಾಚ ಯಾವುದೇ ಮಾಟ ಮಂತ್ರ ಯಂತ್ರ ತಂತ್ರ ಯಾವುದು ನಡೆಯಲ್ಲ. ಬಟ್ ಇದಕ್ಕೆ ಶುದ್ಧತೆ ಜಾಸ್ತಿ ಬೇಕು. ಶುದ್ಧತೆ ಅಂತ ಹೇಳಿದ್ರೆ ಎನಿ ಟೈಮ್ ಒಂದು ನೀರಲ್ಲಿದ್ದ ಹಾಗೆ ಇರಬೇಕು. ಕಾರಣ ಅಂತ ಹೇಳಿದ್ರೆ ಇದು ಅಷ್ಟೇ ಪವಿತ್ರವಾಗಿರೋಂಥ ಈ ಒಂದು ಮಾತು. ಇದನ್ನು ಮಾಡೋದು ಎಷ್ಟು ಗಂಟೆಗಂತ ಟೈಮಿಂಗ್ ಏನಿಲ್ಲ. ನಾವು ಶುದ್ಧದಲ್ಲಿ ಇದ್ದೇ ಶುದ್ಧ ಯೋಚನೆ ಮಾಡೋದಾದ್ರೆ ಯಾವಾಗ ಬೇಕಾದ್ರೂ ಮಾಡ್ಬೋದು. ಯಾವ ರಾಶಿಯವ್ರು ಮಾಡ್ಬೇಕು, ಯಾರು ಮಾಡ್ಬೇಕು ಈ ತರ ಏನಿಲ್ಲ. ಯಾರು ಸಹ ಮಾಡ್ಬೋದು, ಯಾರು ಸಹ ಮಾಡ್ಬೋದು, ಯಾರಿಗೆ ಸಹ ಆಗ್ತದೆ. ಬಟ್ ಒಳ್ಳೇದು ಯೋಚನೆ ಮಾಡ್ಬೇಕು. ಕೆಟ್ಟದ ಯೋಚನೆ ಮಾಡಿದ್ರೆ ಇದು ಫಲ ಕೊಡಲ್ಲ, ಒಳ್ಳೇದು ಯೋಚನೆ ಮಾಡಿದ್ರೆ ಫಲ ಕೊಡುತ್ತೆ. ಯಾವ ಟೈಮಲ್ಲಿ ಮಾಡಬೇಕು, ಬೆಳಿಗ್ಗೆ ಒಂದು 5 ಗಂಟೆ ಮಾಡಿ ತುಂಬಾ ಒಳ್ಳೇದು, ಮಧ್ಯಾಹ್ನ 1 ಗಂಟೆ ಮಾಡಿ ತುಂಬಾ ಒಳ್ಳೇದು, 12 ವಾರದಿಂದ 2 ಗಂಟೆ ಒಳಗ, ಸಾಯಂಕಾಲ ಒಂದು 7 ಗಂಟೆಗೆ ಮಾಡಿದ್ರೆ ತುಂಬಾ ಒಳ್ಳೇದು. ನಂತರ ಇದಕ್ಕೆ ವಿಶೇಷ ಮಹಾತ್ಮ ಏನಂತ ಹೇಳಿದ್ರೆ, ಇದರಲ್ಲಿ ಅದು ಇದು ಅಂತ ಏನಿಲ್ಲ. ಯಾವುದು ಟಿಕ್ಕ ಇಡಬೇಕು, ಟಿಲಕ್ಕ ಇಡಬೇಕು ಈ ತರ ಯಾವುದಿಲ್ಲ. ಒಂದು ಸಂಕೇತ ಕೊಡ್ತದೆ. ಇದು ಒಂದು ಎಚ್ಚರಿಕೆ, ಒಂದು ಕನಸಲ್ಲಿ ಎಚ್ಚರಿಕೆ ಕೊಡ್ಬೋದು, ಎದುರಿನ ಮನುಷ್ಯನಿಂದ ಎಚ್ಚರಿಕೆ ಕೊಡ್ಬೋದು, ಮಾಡೋ ಕೆಲಸದಿಂದ ಎಚ್ಚರಿಕೆ ಕೊಡ್ಬೋದು. ಅನ್ಕೊಂಡಿದ್ದು ಪ್ರತಿಯೊಂದು ಕೆಲಸ ಕೂಡ ಕಾರ್ಯಗಳು ಆಗ್ತದೆ. ಇದಕ್ಕಷ್ಟೊಂದು ಇದು ಮಾಡ್ಬೇಕಂತ ಏನಿಲ್ಲ. ಇದ್ರ ಬಗ್ಗೆ ಎಷ್ಟೇ ಹೇಳಿದ್ರು ಕಡಿಮೆನೆ. ಒಂದು ರಾಶಿಯಲ್ಲಿ ನೋಡುದಾದ್ರೆ ಈ ರಾಶಿ ಪ್ರತಿಯೊಂದು ರಾಶಿಯಲ್ಲಿ ಒಂದೊಂದು ದೇವರು ಹೃದಯದಲ್ಲಿ ವಾಸ ಮಾಡ್ತಾರೆ. ಯಾವುದೇ ಹೆಸರಲ್ಲಿ ಆಗ್ಲಿ ರಾಶಿಯಲ್ಲಿ ಆಗ್ಲಿ ಜೋರಿಗೆ ಪ್ರತಿಯೊಬ್ಬರಿಗೂ ಹೇಳುದಾದ್ರೆ ಒಂದೊಂದು ದೇವರು ವಾಸ ಮಾಡ್ತಾರೆ. ಕೆಲವರು ಕವಡೆ ಹಾಕಿ ನೋಡ್ತಾರೆ, ಇನ್ನು ಕೆಲವರು ಪಂಚಾಂಗ ನೋಡಿ ಹೇಳ್ತಾರೆ, ಇನ್ನು ಕೆಲವರು ಕುಂಡಲಿ ಹಾಕಿ ನೋಡ್ತಾರೆ, ಹೋಮ ಮಾಡಿ ನೋಡ್ತಾರೆ, ಇನ್ನು ಕೆಲವರು ಮನುಷ್ಯ ಸುಮ್ಮನೆ ಹೆಸರು ಹೇಳಿದ್ರು ನೋಡ್ತಾರೆ, ಇಲ್ಲ ಆ ಮನುಷ್ಯಂದು ಇಂಥ ಮನುಷ್ಯ ಅಂತ ಹೇಳಿದ್ರು ನೋಡ್ತಾರೆ, ಮನುಷ್ಯ ಸುಮ್ಮನೆ ಎದುರುಗಡೆ ನಿಂತರು ನೋಡ್ತಾರೆ. ನೀವು ನೋಡಿರ್ಬೋದು, ನಾವು ಸೂರ್ಯನ ಬೆರಳ ಅಂತ ಹೇಳ್ತೀವಿ. ಈ ಬೆರಳಲ್ಲಿ ಬರೀ ಈ ಬೆರಳಿಂದ ಒಂದು ಮಂತ್ರ ಜಪ ಮಾಡಿ ಮನುಷ್ಯನ ಭವಿಷ್ಯ ತಿಳ್ಕೋಬಹುದು. ಅವನು ಹೃದಯದಲ್ಲಿ ಯಾವ ದೇವರು ವಾಸ ಮಾಡ್ತಾರೋ ಅನ್ನೋದನ್ನ ಇಷ್ಟಿಗಾಗಿ ತಿಳ್ಕೋಬಹುದು. ಆ ಮನುಷ್ಯನಿಗೆ ಅದು ಇದು ಹೇಳ್ಬೇಕಂತೀನಿ. ಆ ಮನುಷ್ಯನ ಹೃದಯದಲ್ಲಿ ಯಾವ ದೇವರು ವಾಸ ಮಾಡ್ತಾರೋ ನಾವು ಹೇಳ್ಬೋದು. ಆ ಮನುಷ್ಯ ಎದುರುಗಡೆ ಏನೇ ತಪ್ಪು ಮಾಡ್ತಾ ಇರಲಿ, ಒಳ್ಳೆ ಮನುಷ್ಯ ಯೋಚನೆ ಮಾಡಿ, ಯಾವ ದೇವರಿಗೆ ಮಾಡಿ, ಯಾವುದೇ ಮಾಟ ಮಂತ್ರ ಮಾಡಿ, ಆ ಮನುಷ್ಯ ಯಾವ ರೀತಿ ಇದ್ದಾನೆ ಅನ್ನೋದನ್ನ ಅವನ ಎದುರುಗಡೆ ನಿಂತ ತಕ್ಷಣವೇ ನಾವು ಹೇಳ್ಬೋದು. ಇದಕ್ಕೆ ಒಂದು ಉದಾಹರಣೆ ಯಾಕೆ ಅಂತ ಹೇಳಿದ್ರೆ, ಒಂದು ಶುದ್ಧತೆ ಅಂತ ಹೇಳ್ತೀವಿ. ನಾವು ಸದಾ ಶುದ್ಧವಾಗಿದ್ರೆ ಇನ್ನೊಂದು ನೋಡ್ಲಿಕ್ಕೆ ಹೆಂಗಸಾಗ್ಲಿ ಗಂಡಸಾಗ್ಲಿ ಈ ತರ ಏನಿಲ್ಲ. ಒಂದೊಂದು ಮನುಷ್ಯನಿಗೆ ಒಂದೊಂದು ಹೃದಯದಲ್ಲಿ ದೇವರು ವಾಸ ಮಾಡ್ತಾರೆ. ಹಿಂದೆ ಕೆಲ ಹಿರಿಯರು ಹೇಳ್ತಿರು, ಮಾತು ಕೇಳಿದ್ರೆ ಮೂಲೆಯಲ್ಲಿ ಮಲಗಿದ್ರೆ ನಿನ್ಗೆಲ್ಲ ಅರಿವು ಆಗ್ತದೆ ಅಂತ. ಹಾಗೆ ಆ ಮನುಷ್ಯನಿಗೆ ಅರಿವು ಆಗೋದಾದ್ರೆ ಈ ತರ.
ನಮಸ್ಕಾರ. ಇವತ್ತಿನ ವಿಷಯದಲ್ಲಿ ಇಷ್ಟೇ, ಈ ಕಾರ್ಯಕ್ರಮದಲ್ಲಿ ಇಷ್ಟೇ. ನಮಸ್ಕಾರ. ಮುಂದಿನ ಕಾರ್ಯಕ್ರಮದಲ್ಲಿ ಏನಾದರೂ ಇದ್ರೆ ತಿಳಿಸ್ಕೊಡ್ತೀನಿ, ಯಾವ ದೇವರದು ಯಾವ ರೀತಿ ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಮಸ್ಕಾರ.